Hello everyone, welcome to my channel. ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಲಯನ್ ಗೇಟ್ ಪೋರ್ಟಲ್ ಬಗ್ಗೆ ತುಂಬ ಜನರಿಗೆ ಅವೇರ್ನೆಸ್ ಇದೆ, ತುಂಬ ರಿಕ್ವೆಸ್ಟ್ ಬಂದಿದೆ. ಇದ್ರ ಬಗ್ಗೆ ತಿಳಿಸ್ಕೊಡಿ, ಹೆಚ್ಚಿನ ಮಾಹಿತಿಯನ್ನು ಹೇಳಿ ಅಂತ. ಲಯನ್ ಗೇಟ್ ಪೋರ್ಟಲ್ ಅಂತಂದರೆ 8ನೇ ತಾರೀಕು 8ನೇ ತಿಂಗಳು ಮತ್ತು ಈ ವರ್ಷ 2024 ಈ 2024 ಆ್ಯಡ್ ಮಾಡಿದ್ರು 8 ಬರುತ್ತೆ. ಸೊ ಒಂದು 888 ಟೆಕ್ನಿಕ್ ಅಂತ ಹೇಳ್ಬೋದು. ಆ ಒಂದು ಅಬಂಡೆನ್ಸ್ ನಂಬರ್ 888 ಅಂತಂದ್ರೇ ಅಬಂಡೆನ್ಸ್ ನಂಬರ್. ಪ್ರೀವಿಯಸ್ಸಲ್ಲೂ ನಾನು ಇದ್ರ ಬಗ್ಗೆ ತುಂಬ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು, ಮತ್ತು ಅಬಂಡೆನ್ಸ್ಗೆ ಈ ಒಂದು 888 ಟೆಕ್ನಿಕನ್ನು ಹೇಳ್ಕೊಟ್ಟಿದ್ದೀನಿ. ಚೆಕ್ ಮಾಡ್ಬೋದು ಪ್ರೀವಿಯಸ್ ವೀಡಿಯೋಸಲ್ಲಿ. ಇವತ್ತು ಈ ಒಂದು ಮೆಥಡನ್ನು ನೀವು ಹೇಗೆ ಅಪ್ಲೈ ಮಾಡ್ಬೋದು. ಈ ಪೋರ್ಟಲ್ ನಾಳೆ ಓಪನ್ ಆಗ್ತಾ ಇದೆ ಅಂತಂದರೆ 16ನೇ ತಾರೀಕುವರೆಗೂ ಈ ಒಂದು ಪೋರ್ಟಲ್ ಓಪನ್ ಇರುತ್ತೆ. ಸೊ ಅಷ್ಟರಲ್ಲಿ ನಾಳೆ ಮಾಡೋಕ್ಕೆ ಮಿಸ್ ಆದರೂ ಪರವಾಗಿಲ್ಲ, 16ನೇ ತಾರೀಕೊಳಗೂ ನೀವು ಈ ಒಂದು ಅಫರ್ಮೇಷನ್ಸ್ ಇರ್ಬೋದು, ಸ್ವಿಚ್ ವರ್ಡ್ಸ್ ಇರ್ಬೋದು, ಈ ಟೆಕ್ನಿಕನ್ನು ನೀವು ಅಪ್ಲೈ ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ವಿಶನ್ನು ಬರ್ಕೊಳ್ಳಿ. ಇದರಲ್ಲಿ ಸುಮಾರು ಮೆಥಡ್ಗಳಿದೆ. ಈಗ ನಾನು ಒಂದು 2 ಮೆಥಡನ್ನು ನಿಮಗೆ ತಿಳಿಸ್ಕೊಡ್ತೀನಿ. 8 ಸಲ ಬರೆಯೋದು, 8 ದಿನ, ಈ ಒಂದು ಪ್ರಾಕ್ಟೀಸಲ್ಲಿ ಮಾಡ್ಬೋದು. ಅಂದರೆ ನಿಮ್ಮ ವಿಶನ್ನು ಒಂದು ಸೆಂಟೆನ್ಸ್ ಥರ ಬರೆದಿಟ್ಕೊಂಡು ಟ್ರೈ ಮಾಡ್ಬೋದು, ಅಫರ್ಮೇಷನ್, ಅಥವಾ ಒಂದು ಸ್ವಿಚ್ ವರ್ಡ್ ಇಟ್ಕೊಂಡು ನೀವು ಇದನ್ನು ಟ್ರೈ ಮಾಡ್ಬೋದು. ಮತ್ತು ಇನ್ಫಿನೈಟ್ ಸಿಂಬಲನ್ನು ಯೂಸ್ ಮಾಡಿ ಕೂಡ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ನೀವು ಟ್ರೈ ಮಾಡ್ಬೋದು. ಈಗ ನಾಳೆ ಈ ಒಂದು ಪೋರ್ಟಲ್ ಓಪನ್ ಆಗ್ತಾ ಇದೆ ಅಂತಂದರೆ ಆ ಒಂದು ಪವರ್ಫುಲ್ ಟೈಮ್ ಅಂತ ಹೇಳ್ಬೋದು. ಲಯನ್ ಗೇಟ್ ಪೋರ್ಟಲ್ ಅಂದರೆ ಏನು ಅಂತಂದರೆ, ನಕ್ಷತ್ರಗಳು, ಕೆಲವು ಒಂದು ನಕ್ಷತ್ರ ಕೂಟಗಳು ಏನಿರುತ್ತೆ ಅದನ್ನೆಲ್ಲ ನಾವು ಕನೆಕ್ಟ್ ಮಾಡಿದಾಗ ಸಿಂಹದ ಒಂದು ಆಕಾರ ಬರುತ್ತೆ. ಈ ಒಂದು ಪೋರ್ಟಲಲ್ಲಿ ಸೂರ್ಯ ಮತ್ತು ಆ ನಕ್ಷತ್ರ ಕೂಟ ಮತ್ತು ಭೂಮಿ ಎಲ್ಲ ಒಂದು ಅಲೈನ್ಮೆಂಟಲ್ಲಿ ಇರುತ್ತೆ. ಸೊ ಇದು ತುಂಬ ಪವರ್ಫುಲ್. ಸಿಂಹ ಅಂತಂದರೆ ಒಂದು ಪವರ್ಫುಲ್ ಅಂತ ಹೇಳ್ಬೋದು. ಈ ಒಂದು ಎನರ್ಜಿ ಹೇಗೆ ಫ್ಲೋ ಆಗ್ತಾ ಇದೆ ಈ ಟೈಮಲ್ಲಿ, ಯಾವುದೇ ವಿಷಯ ನೀವು ನಿಮಗೆ ಯಾವುದೇ ಒಂದು ವಸ್ತು ಇರ್ಬೋದು, ಒಂದು ಜಾಬ್ ಇರ್ಬೋದು, ನಿಮ್ಮ ಹೆಲ್ತ್ ಬಗ್ಗೆ ಇರ್ಬೋದು, ಏನೋ ಒಂದು ಚೇಂಜಸ್ ಆಗಬೇಕು, ಏನೋ ಒಂದು ಪಡ್ಕೋಬೇಕು, ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತಂದರೆ ಇದು ಒಂದು ಸರಿಯಾದ ಸಮಯ ಅಂತ ಹೇಳ್ಬೋದು. ಈ ಟೈಮಲ್ಲಿ ನೀವು ಏನು ಒಂದು ಚೇಂಜನ್ನು ಮಾಡ್ಕೊಳ್ತೀರಾ, ಒಂದು ಸ್ಟೆಪ್ ತಗೊಳ್ತೀರಾ, ನನ್ನ ಲೈಫ್ ಚೇಂಜ್ ಮಾಡಬೇಕು, ಏನೋ ಒಂದು ಪ್ರಯತ್ನ ಪಡ್ತೀನಿ ಅಂತ, ಒಂದು ಹೊಸ ಜಾಬ್ ಇರ್ಬೋದು, ಹೊಸ ಬಿಸ್ನೆಸ್ ಇರ್ಬೋದು. ಈಗ ತುಂಬ ಜನರಿಗೆ ಒಂದು ಮದುವೆ ಸಂಬಂಧಗಳು ತುಂಬ ತಡೆಯಾಗ್ತಾ ಇರುತ್ತೆ, ಸಂಬಂಧಗಳು ಬರ್ತಾ ಇರುತ್ತೆ, ಆದರೆ ಯಾವುದು ಫಿಕ್ಸ್ ಆಗಲ್ಲ. ಸೊ ಡೇಟ್ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗೋದಿರ್ಬೋದು, ಅಂಥದ್ದೆಲ್ಲ ಒಂದು ಬ್ಲಾಕೇಜನ್ನು ರಿಮೂವ್ ಮಾಡುವಂಥ ಒಂದು ಡಿವೈನ್ ಟೈಮ್ ಅಂತ ಹೇಳ್ಬೋದು. ಮತ್ತು ಜಾಬ್ ಬಗ್ಗೆನೂ ಅಷ್ಟೇ, ನಿಮಗೆ ಯಾವ ಡ್ರೀಮ್ ಜಾಬ್ ಯಾವುದೋ ಒಂದು ಪಡ್ಕೋಬೇಕು ಅಂತ ಇರ್ತೀರಾ, ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡೋಕ್ಕೆ ಒಂದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಜಾಸ್ತಿ ಮಾಡ್ಕೊಳ್ಳಿ. ಮತ್ತು ಮನೆಯಲ್ಲೂ ಅಷ್ಟೇ, ಒಂದು ವಸ್ತುಗಳನ್ನು ಸ್ವಲ್ಪ ಆ ಕಡೆ ಈ ಕಡೆ ನೀವು ಒಂದು ಚೇಂಜಸನ್ನು ಮಾಡಿದಾಗ ಒಂದು ಹೊಸ ಎನರ್ಜಿ ಫ್ಲೋ ಆಗುತ್ತೆ. ಸೊ ನಿಮಗೆ ಒಂದು ಫೀಲಿಂಗ್ಗೆ ಒಂದು ಒಳ್ಳೆಯ ಒಂದು ವೈಬ್ರೇಷನ್ಸನ್ನು ಕೊಡುತ್ತೆ. ಸೊ ಈ ಪವರ್ಫುಲ್ ಆ ಒಂದು ಎನರ್ಜಿ ಏನು ಫ್ಲೋ ಆಗ್ತಾ ಇದೆ ಈ ಟೈಮಲ್ಲಿ, ಏನೇ ನೀವು ನೆನೆಸ್ಕೊಂಡ್ರು, ಏನೇ ಒಂದು ವಿಷಯನ ನೀವು ಮ್ಯಾನಿಫೆಸ್ಟ್ ಮಾಡಬೇಕು, ಪಡ್ಕೋಬೇಕು ಅಂತ ಇದ್ದರೂ ಅದು ರಿಯಾಲಿಟಿಗೆ ಬಂದೇ ಬರುತ್ತೆ. ಈ ಮೆಥಡನ್ನು 8 ಗಂಟೆ 8 ನಿಮಿಷ ಈ ಟೈಮಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೂ ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಬೆಳಗ್ಗೆ 8 ಗಂಟೆ ಇರ್ಬೋದು ಅಥವಾ ನೈಟ್ 8 ಗಂಟೆ ಇರ್ಬೋದು. 8 ಗಂಟೆ 8 ನಿಮಿಷಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಒಂದು ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ನಿಮಗೆ ಆ ಟೈಮಲ್ಲಿ ಆಗಲಿಲ್ಲ, ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅಂತಂದರೂ ಪರವಾಗಿಲ್ಲ, ಯಾವ ಟೈಮಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ಈ ತಿಂಗಳು ಫುಲ್ಲು ನೀವು ಟ್ರೈ ಮಾಡ್ಬೋದು ಈ ಒಂದು ಮೆಥಡನ್ನು. ಮತ್ತು ಡೈಲಿ ಕೈ ಮೇಲೆ, ನಿಮ್ಮ ಲೆಫ್ಟ್ ಕೈ ಮೇಲೆ 888HZ ಈ ಒಂದು ಫ್ರೀಕ್ವೆನ್ಸಿ ನಂಬರನ್ನು ಬರೆಯೋದನ್ನು ಮರಿಬೇಡಿ. ನಾಳೆಯಿಂದ ಸ್ಟಾರ್ಟ್ ಮಾಡಿ, 8ನೇ ತಾರೀಕು 8ನೇ ತಿಂಗಳಿಂದ ಈ ಒಂದು 888 ನಿಮ್ಮ ಕೈ ಮೇಲೆ, ನಿಮ್ಮ ಎಡಗೈ ಮೇಲೆ ಡೈಲಿ ಬರ್ಕೊಳ್ಳಿ, ಏನು ತೊಂದರೆ ಇಲ್ಲ.
ಆ ಒಂದು ವೈಬ್ರೇಷನ್ಸು ನಿಮ್ಮಲ್ಲಿ ಒಂದು ಪಾಸಿಟಿವಿಟಿಯನ್ನು ತುಂಬ್ತಾ ಇರುತ್ತೆ. ಈಗ ಆ ಒಂದು ಪರ್ಟಿಕ್ಯುಲರ್ ಸೆಂಟೆನ್ಸ್ ಮಾಡಿಕೊಂಡು ನೀವು 8 ಸಲ ಬರೆದು 8 ದಿನ ಅದನ್ನು ಕಂಟಿನ್ಯೂ ಮಾಡುವಂಥ ಮೆಥಡ್ ಒಂದಿದೆ. ಇನ್ನೊಂದು ಮೆಥಡ್ ತೋರಿಸ್ಕೊಡ್ತೀನಿ. ಈಗ ನಾವು ಎನರ್ಜಿ ಸರ್ಕಲ್ ಮೆಥಡ್ ಎಲ್ಲ ನಾನು ಪ್ರೀವಿಯಸ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಇವತ್ತು ಇನ್ಫಿನಿಟಿ ಸಿಂಬಲನ್ನು ಮಾಡಿ ಒಂದು ಟೆಕ್ನಿಕನ್ನು ಹೇಗೆ ಅಪ್ಲೈ ಮಾಡ್ಬೋದು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ, ನೋಡ್ಬೋದು. ಈ ಒಂದು ಇನ್ಫಿನಿಟಿ ಸಿಂಬಲನ್ನು ನೀವು ಬರ್ಕೊಳ್ಳಿ. ನೀಟಾಗಿ ಸ್ವಲ್ಪ ಡಾರ್ಕಾಗಿ ಈ ಒಂದು ಸಿಂಬಲನ್ನು ಬರ್ಕೊಳ್ಳಿ. ಫಸ್ಟು 888HZ ಈ ಒಂದು ಫ್ರೀಕ್ವೆನ್ಸಿ ನಂಬರನ್ನು ಬರ್ಕೊಳ್ಳಿ. 888HZ ಅನ್ನು ಮೇಲೆ ಬರ್ಕೊಂಡು ಇನ್ಫಿನಿಟಿ ಸಿಂಬಲ್ ಒಳಗೆ ನಿಮ್ಮ ಹೆಸರನ್ನು ಒಂದು ಕಡೆ ಬರೀತೀರಾ, ಮತ್ತು ಇನ್ನೊಂದು ಕಡೆ ಒಂದು ಅಫರ್ಮೇಷನ್ ಇರ್ಬೋದು, ಸ್ವಿಚ್ ವರ್ಡ್ ಇರ್ಬೋದು, ಏನು ನಿಮಗೆ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ನೀವು ಆ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಅದನ್ನು ಬರಿಬೋದು. ನಿಮ್ಮ ವಿಶ್ವಾಸ ದೊಡ್ಡದಿದೆ ಅಂತಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಆ ಇನ್ಫಿನಿಟಿ ಸಿಂಬಲನ್ನು ಬರ್ಕೊಳ್ಳಿ. ಅದರ ಕೆಳಗೆ ಡಿವೈನ್ ಇನ್ಫಿನಿಟಿ ಬ್ರಿಂಗ್ ಮ್ಯಾಜಿಕ್ ನೌ ಈ ರೀತಿ ಬರ್ಕೊಳ್ಳಿ. ಬ್ಲೂ ಪೆನ್ನಲ್ಲೇ ಬರ್ಕೊಳ್ಳಿ. ನಾನು ನಿಮಗೆ ಚೆನ್ನಾಗಿ ಕಾಣಲಿ ಅಂತ ಸ್ಕೆಚ್ ಪೆನ್ನಲ್ಲಿ ಬರೆದಿದ್ದೀನಿ, ನೀವು ಬ್ಲೂ ಪೆನ್ನಲ್ಲೇ ಬರ್ಕೋಬೋದು. ಡಿವೈನ್ ಇನ್ಫಿನಿಟಿ ಬ್ರಿಂಗ್ ಮ್ಯಾಜಿಕ್ ನೌ ಈ ಒಂದು ಸ್ವಿಚ್ ವರ್ಡನ್ನು ಕೆಳಗೆ ಬರ್ಕೊಳ್ಳಿ. ಸೊ ಈ ಒಂದು ಮೆಥಡಲ್ಲಿ ಕೂಡ ನಿಮ್ಮ ವಿಶನ್ನು ಬರೆದು ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಈ ಮೆಥಡನ್ನು ಕೂಡ 8 ದಿನ ಬರೆಯೋದು. ಅಂದರೆ ಈ ಮೆಥಡಲ್ಲಿ ಆ ಇನ್ಫಿನಿಟಿ ಸಿಂಬಲ್ ಏನಿದೆ ಆ ಸಿಂಬಲ್ ಮೇಲೆ ಒಂದು ಲೈನನ್ನು ಹಾಕ್ತಾ ಬನ್ನಿ. 8 ಸಲ ಹಾಕಬೇಕಾಗತ್ತೆ. ಅದರೊಳಗೆ ಏನೇನು ಬರೆದಿದ್ದೀರಾ ಅದೆಲ್ಲ ಹಾಗೇ ಇರಲಿ. ಆ ಇನ್ಫಿನಿಟಿ ಸಿಂಬಲ್ ಮೇಲೆ ಮಾತ್ರ ಇನ್ನೊಂದು ಲೈನನ್ನು ಹಾಕ್ತಾ ಬನ್ನಿ. 8 ಸಲ ಹಾಕಬೇಕು. ಈ ಪ್ರಾಕ್ಟೀಸನ್ನು 8 ದಿನ ಮಾಡಿ. ಮತ್ತು ನಿಶ್ಚಿಂತೆ ಆಗಬೇಡಿ. ಏನೆಲ್ಲ ಮೆಥಡ್ ಅಪ್ಲೈ ಮಾಡಬೇಕು ನಾನು ಮಾಡಿದ್ದೀನಿ, ನನ್ನ ಆ ಒಂದು ಸಂಕಲ್ಪ ಏನಿದೆ ಅದು ರಿಯಾಲಿಟಿಗೆ ಬಂದೇ ಬರುತ್ತೆ ಅನ್ನುವಂಥ ಒಂದು ದೃಢ ನಂಬಿಕೆಯನ್ನು ಇಟ್ಕೊಳ್ಳಿ. ಖಂಡಿತ ನಿಮ್ಮ ವಿಷಸ್ ಎಲ್ಲ ರಿಯಾಲಿಟಿಗೆ ಬರುತ್ತೆ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.